ಇಲ್ಲೊಬ್ಬ ಒಂದ್ ಮನೆಗೆ ಬಾವಿ ತೋಡೋದಕ್ಕೆ ಅಂತ ಹೇಳಿ ಬಂದಿರ್ತಾನೆ. ಈಗ ಒಂದ್ ಹಗ್ಗನ ಕಟ್ಟಿ ಆ ಹಗ್ಗನ ಹುಡುಗಿ ಕೈಯಲ್ಲಿ ಕೊಟ್ಟು ಸ್ವಲ್ಪನೇ ಕೆಳಗಡೆ ಹೋಗಿ ಗುಂಡಿನ ತೋಡ್ತಾ ಇರ್ತಾನೆ. ಈ ಹುಡುಗಿನು ಒಂದ್ ಕೈನಲ್ಲಿ ಹಗ್ಗನ ಇಟ್ಕೊಂಡು ಇನ್ನೊಂದ್ ಕೈನಲ್ಲಿ ಬುಕ್ ನ ಇಟ್ಕೊಂಡು ಓದ್ತಾ ಇರ್ತಾಳೆ. ಈಗ ಅವ್ರ ಹಗ್ಗನು ಅಲ್ಲಿಗೆ ಬಂದು ಹಗ್ಗನ ಗಟ್ಟಿಯಾಗಿ ಇಟ್ಕೊಂಡಿದೆ ತಾನೆ ಅಂತ ಹೇಳ್ಬೇಕಾದ್ರೆ ಆ ಹಗ್ಗನು ಈಗ ಕಿತ್ಕೊಂಡು ಫಾಸ್ಟ್ ಆಗಿ ಬಾವಿ ಒಳಗಡೆ ಹೋಗ್ತಾ ಇರುತ್ತೆ. ಇವ್ರಿಬ್ರು ಈಗ ಕಷ್ಟಪಟ್ಟು ಹಗ್ಗನ ಹಿಡಿದು ಎಳ್ದು ಅವನನ್ನ ಮೇಲ್ ಕರ್ಕೊಂಡ್ಬಂದು ಕಾಪಾಡ್ತಾರೆ. ಈಗ ಅವನು ಮೇಲ್ ಬಂದು ಬಾವಿ ಒಳಗಡೆ ತುಂಬಾ ಆಳ ಇದ್ದಾಗಿದೆ. ಎಷ್ಟ್ ಆಳ ಇದೆ ನೋಡೋಣ ಅಂತ ಹೇಳಿ ಒಂದು ಲ್ಯಾಂಪ್ ನ ಕಟ್ಟಿ ನಿಧಾನವಾಗಿ ಅದನ್ನ ಬಾವಿ ಒಳಗಡೆ ಬಿಡ್ತಾ ಇರ್ತಾನೆ. ಈಗ ಅದನ್ನು ಕೂಡ ಬಾವಿ ವೇಗವಾಗಿ ಒಳಗಡೆ ಹೇಳ್ಕೊಳ್ತಾ ಇರುತ್ತೆ. ಈಗ ಮೂರು ಜನನು ಕಷ್ಟಪಟ್ಟು ಹಗ್ಗನ ಹಿಡಿದು ಮೇಲೆತ್ತಿ ನೋಡಿದ್ರೆ ಅಲ್ಲಿ ಲ್ಯಾಂಪ್ ಬದಲು ಮಣ್ಣಿನ ಪಾತ್ರೆ ಇರುತ್ತೆ. ಈಗ ಅವರು ಬೇಗ ಪಾತ್ರೆನಲ್ಲಿ ಏನಿದೆ ಅಂತ ತೆಗೆದು ನೋಡಿದ್ರೆ ಅದ್ರ ತುಂಬೆಲ್ಲ ಬಂಗಾರ ಇರುತ್ತೆ. ಈಗ ಅವನು ಇದೇ ತರ ಲ್ಯಾಂಪ್ ಗಳನ್ನ ಒಳಗಡೆ ಕಳ್ಸಿದ್ರೆ ನಮಗೆ ಇನ್ನ ಬಂಗಾರ ಸಿಗುತ್ತೆ ಅಂತ ಹೇಳಿ ಲ್ಯಾಂಪ್ ಗಳನ್ನ ತರೋದಕ್ಕೆ ಅಂತ ಹೇಳಿ ಅಲ್ಲಿಂದ ಊರ್ ಕಡೆ ಓಡ್ತಾನೆ. ಈಗ ಇವರಿಬ್ರು ಯಾವ ಬಂಗಾರ ಇದೆ ಅಂತ ಹೇಳಿ ಒಂದೊಂದನ್ನೇ ತೆಗೆದು ನೋಡ್ತಾ ಇರ್ತಾರೆ. ಅಲ್ಲಿ ಅವ್ರಿಗೀಗ ಒಂದು ಬಟ್ಟೆ ಸಿಗುತ್ತೆ. ಅದ್ರಲ್ಲಿ ಈಗ ಬೇರೆ ಏನಾದ್ರು ಕಳ್ಸಿ ಅಂತ ಹೇಳಿ ಬರ್ದಿರುತ್ತೆ. ಈಗ ಇವರು ಅಲ್ಲಿದ್ದ 2 ಕೋಳಿಗಳನ್ನ ಕಟ್ಟಿ ಬಾವಿ ಒಳಗಡೆ ಬಿಡ್ತಾರೆ. ಅಲ್ಲಿಂದ ಸ್ವಲ್ಪ ಹೊತ್ತು ಬಿಟ್ಟು ಎಳೆದು ನೋಡಿದ್ರೆ ಈ ಸಲ ಅದಕ್ಕಿಂತ ದೊಡ್ಡ ಪಾತ್ರೆ ಬಂದಿರುತ್ತೆ. ಇವರು ಈಗ ಬೇಗ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರ ತುಂಬೆಲ್ಲಾನು ಬಂಗಾರ ಇರುತ್ತೆ. ಈಗ ಇವರು ಖುಷಿಯಿಂದ ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಲ್ಯಾಂಪ್ ನ ತರೋದಕ್ಕೆ ಹೋಗಿತ್ತಲ್ವಾ ಅವನೀಗ ಹೋಲ್ಸೇಲ್ ಆಗಿ ಅಂಗಡಿನಲ್ಲಿ ಇದ್ದಿದ್ದ ಲ್ಯಾಂಪ್ ನೆಲ್ಲ ತಗೊಂಡ್ ಬಂದಿರ್ತಾನೆ. ಈಗ ಎಲ್ಲಾ ಲ್ಯಾಂಪ್ ಗಳನ್ನ ಕಟ್ಟಿ ಬಾವಿ ಒಳಗಡೆ ಬಿಟ್ರೆ ನಮಗೆ ಇನ್ನ ಜಾಸ್ತಿ ಬಂಗಾರ ಸಿಗುತ್ತೆ ಅಂತ ಹೇಳಿ ಎಲ್ಲಾ ಲ್ಯಾಂಪ್ ಗಳನ್ನು ಈಗ ಒಟ್ಟಿಗೆ ಕಟ್ಟಿ ಬಾವಿ ಒಳಗಡೆ ಕಳಿಸ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಹಗ್ಗನ ಮೇಲೆ ನೋಡಿದ್ರೆ ಎಲ್ಲಾ ಲ್ಯಾಂಪ್ ಗಳು ಒಡೆದು ಮೇಲೆ ಬಂದಿರುತ್ತೆ. ಇವರಿಗೂ ಈಗ ಇದ್ದಿದ್ದ ಕಾಸೆಲ್ಲ ಖರ್ಚು ಮಾಡ್ಕೊಂಡು ಲ್ಯಾಂಪ್ ನ ತಗೊಂಡ್ಬಂದ್ರೆ ಏನು ಸಿಗ್ಲಿಲ್ವಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಅಷ್ಟು ಬಂಗಾರ ಸಿಕ್ಕಿದೆಯಲ್ಲ ಅಂತ ಹೇಳಿ ಖುಷಿ ಪಡೋದನ್ನ ಬಿಟ್ಟು ಅತಿ ಆಸೆ ಪಟ್ಬಿಡ್ತಾನೆ. ಇವನೀಗ ಒಳಗಡೆ ಯಾವನಿದಾನೆ ಅಂತ ನೋಡೋದಕ್ಕೆ ಮಚ್ಚನ ತಗೊಂಡು ಒಳಗಡೆ ಇಳಿತಾನೆ. ಈಗ ಹಗ್ಗ ಕೈನ ಕಿತ್ಕೊಂಡು ವೇಗವಾಗಿ ಒಂದೇ ಸಲ ಬಾವಿ ಒಳಗಡೆ ಹೋಗ್ತಾ ಇರುತ್ತೆ. ಈಗ ಇಬ್ರು ಅಕ್ಕ ತಂಗಿ ಕಷ್ಟಪಟ್ಟು ಮೇಲೆ ನೋಡಿದ್ರೆ ಬ್ಯಾರಲ್ ತುಂಬಾ ಬಂಗಾರ ಬಂದಿರುತ್ತೆ. ಬಟ್ ಅವ್ನ್ ಮಾತ್ರ ಬಾವಿ ಒಳಗಡೆ ಕಾಣೆ ಆಗ್ಬಿಡ್ತಾನೆ. ಈಗ ಬಂಗಾರದ ಮಧ್ಯೆ ಇನ್ನೊಂದು ಬಟ್ಟೆ ಇರುತ್ತೆ. ಅದ್ರಲ್ಲಿ ಈಗ ಇವಾಗ ಕಳ್ಸಿದ್ದು ತುಂಬಾ ಚೆನ್ನಾಗಿದೆ, ಇನ್ಮೇಲೆ ಈ ತರದನ್ನೇ ಕಳ್ಸಿ ಅಂತ ಹೇಳಿ ಬರ್ದಿರುತ್ತೆ.